ಗುರು ಗುರು ಹೊಟ್ಟೆ ಹಸಿತೈತ್ ಗುರು. ಎಂತದು ಗೋಪಿ ನಿನ್ನ ಕಿರಿಕಿರಿ? ಮನೆ ಒಂದು ಬಾಡಿಗೆ ಸಿಕ್ಕಲಿ, ಆನಂತರ ಅಲ್ಲೇ ಅಡಿಗೆ ಮಾಡಿ ಆನಂತರ ಅಲ್ಲೇ ಊಟ ಮಾಡಿದ್ರಾಯ್ತು. ಯೋ, ನಾವು ಮನೆ ಹುಡ್ಕಿ ಅದ್ ನಮ್ ಚಿಕ್ಕಿ ಅದ್ರಲ್ಲಿ ನಾವು ಊಟ ಮಾಡೋ ಹೊತ್ತಿಗೆ ನನ್ನ ಹೊಟ್ಟೆ ಬೆನ್ನಿಗೆ ಹಚ್ಕೊಂಡಿರ್ತದೆ. ಅದಕ್ಕೆ ನಾ ಎಂತ ಮಾಡಲಿ? ಬ್ರಹ್ಮಚಾರಿಯಿಂದ ಯಾರು ಮನೆ ಕೊಡುತ್ತಿಲ್ಲವಲ್ಲ. ನಿನ್ನ ಈಟುದ ಬೆಳ್ದಿದ್ಯಾ, ಇಟೇಟುದ ಸುಳ್ಳು ಹೇಳಕ್ ಹಾಕಿಲ್ವಾ? ಇನ್ಮೇಗ್ ಯಾವ ನನ್ ಮಗ ಕೇಳಿದ್ರು ಏನ್ರಿ ನೇರ್ಗೆ ಕಳ್ಸಿದೀನಿ ಏನ್ಬಿಡು. ಹೆರಿಗೆಯ? ಎಂತದು ಗೋಪಿ ನೀನು ಹೇಳುವುದು? ನನಗೆ ಹೆಂಡತಿಯೇ ಇಲ್ಲ, ಹೆರಿಗೆ ಎಲ್ಲಿಂದ ಬಂತು? ಕರ್ಮ ಕರ್ಮ. ಯೋ, ನೀನ್ ಹಿಂಗ್ ಸತ್ ಹರಿಚಂದ್ರನ್ ತರ ನಿಜ ಹೇಳ್ತಾ ಕುಂತ್ರೆ ಈ ಜನ್ದಾಗ ನಿಮ್ ಬೆಂಗಳೂರಲ್ಲಿ ಮನೆ ಸಿಕ್ಕಿಲ್ಲ. ಎಂತದು ಗೋಪಿ, ಮಂಗಳೂರಿಂದ ಬೆಂಗಳೂರಿಗೆ ಬಂದು ಇಂತ ಹಸಿ ಹಸಿ ಸುಳ್ಳು ಹೇಳುವುದಾ? ಆ ಪಾಂಡುರಂಗ ಇದನ್ನು ಮೆಚ್ಚುವುದಿಲ್ಲ. ಯೋ, ಆ ನಿನ್ ಪಾಂಡುರಂಗನ್ ಹೊಡಿಯ ಗೋಲಿ. ಮೊದ್ಲು ನನ್ ಬಗ್ಗೆ ಯೋಚನೆ ಮಾಡು. ಬೆಳಿಗ್ಗೆ ಟ್ರೈನ್ ಹತ್ತ ಬೈತು ಕಾಪಿ ತಕೊಟ್ಟೆ, ಆಮೇಲೆ ಏನ್ ತಕೊಟ್ಟೆ? ಸುಮ್ಕೆ ನಡಿ ನಡಿ ಅಂದ್ರೆ ಎಲ್ಲಿದೆಯಾ ನಡಿಯೋದು? ನಡಿಯಕ್ ಮನ್ಸಿನ ತಾಕತ್ ಬೇಡವಾ? ಕೈಗೆ ಸಿಗದಿರುವ ಕಾಫಿ ತಿಂಡಿ ಬಗ್ಗೆ ನಿನಗೆ ಯೋಚನೆ ಎಂತಕ್ಕೆ? ಈಗ ನನ್ನ ನೋಡು, ನನಗೆ ಹಸಿ ಉಂಟು ಇಲ್ಲ. ಯಾಕೆ? ನನ್ನ ಮನಸ್ಸಿರುವುದು ಹಾರ್ಮೋನಿಯಂನಲ್ಲಿ, ಹಾಗೆ ನಿನ್ನ ಮನಸ್ಸನ್ನು ಆ ಡೋಲಕ್ಕಿನಲ್ಲಿಡು, ನಿನಗೂ ಹಸಿವಾಗುವುದಿಲ್ಲ. ಅಯ್ಯೋ, ನಿನ್ ಜೊತೆ ಆಗಿರೋ ಮೊದಲನೇ ದಿನನೇ ಉಪವಾಸ. ಇನ್ ಬತ್ತ ಬತ್ತ ನನ್ ಗತಿ ಏನಾಯ್ತದೋ? ಗೋಪಿ ಸಿಕ್ಕಿತು ಸಿಕ್ಕಿತು, ಗೋಪಿ ಸಿಕ್ಕಿತು ಸಿಕ್ಕಿತು, ಬಾಡಿಗೆ ಮನೆ. ಬಾಡಿಗೆ ಮನೆ? ಮನೆ ಚಿಕ್ಕದಲ್ಲ, ಬಾ ಹೋಟ್ಲಾಗ ತಿಂಡಿ ತಿನ್ನೋಣ. ಇನ್ನು ನಮ್ಮ ಕೈಗೆ ಸಿಕ್ಕಿಲ್ಲ ತಿಂಡಿ ಅಂತೆ ತಿಂಡಿ. ನಾಡೆ ಗೋಪಿ ಕೂಗು. ಮಾವ್ ಮಾವ್ ಮಾವ್. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಇರಿ ಬಂದೆ. ಗೋಪಿ, ಈ ಹುಡುಗಿಯ ಕಂಠ ಅಂತ ಚೆನ್ನಾಗಿಲ್ಲ ಅಲ್ಲವ? ಕಂಠ ಚೆನ್ನಾಗಿಲ್ಲದ್ರು ಸೊಂಟ ಚೆನ್ನಾಗೈತಲ್ಲ ಗುರು. ಏನಪ್ಪ, ಪಾತ್ರೆ ಏನು ತಂದಿಲ್ವಾ? ಪರವಾಗಿಲ್ಲಪ್ಪ, ಹಂಗೆ ಕೊಡಿ. ಇದ್ದರಿದ್ರದವನೇ ನೋಡಿ, ನಾವು ಬಂದಿದ್ದು ಭಿಕ್ಷೆಗಲ್ಲ, ಬಾಡಿಗೆ ಮನೆ ಉಂಟೆಂಬ ಬೋರ್ಡು ನೋಡಿ ಒಳಗೆ ಬಂದದ್ದು. ಬಾಡಿಗೆಗ? ಏನಮ್ಮ ಅದು? ಏನಿಲ್ಲ ತಾತ, ಅದು ಈ ಸಂಗೀತ ವಿದ್ವಾನ್ ಮಂಗಳೂರು ಮಂಜುನಾಥನ ಮಾನವನ್ನು ಒಂದು ಹೆಣ್ಣಿನ ಮುಂದೆ ಹರಾಜು ಹಾಕಿದೆಯಲ್ಲೋ. ಸುಮ್ಕಿರಯ್ಯೋ, ನಿನ್ ಮರ್ಯಾದೆ ನಾನು ಕಂಡಿವ್ನಿ. ನೀನಂತೂ ಕೊಡ್ಸಕ್ಕಿಲ್ಲ ಅಂತ್ಯಾ, ಬೇರೆಯವ್ರು ಕೊಡಕ್ ಬಂದ್ರೆ ಅದಕ್ಕೂ ಗಲಾಗ್ತ್ಯಾ. ಅವ ನಿಂದ ಹಸು ಹಸುನ್ ಬಡ್ಕೊಂತೀವ್ನಿ. ನೀನ್ ತಲೆನ್ ತಗೊಂಡೋಗ್ ರೈಲ್ ನಡಿ ಇಡೋಗ್. ರೀ, ನಮಸ್ಕಾರ. ನಮಸ್ಕಾರ. ನಿಮ್ಮನ್ನ ಒಳಗ್ ಕರೀತಿದ್ದಾರೆ. ಗುರು, ಇವ್ಳ್ ಕಂಠ ಸೊಂಟ ಹೆಂಗೈತ್ ಗುರು? ತಾಳು ಮನೆ ಸಿಕ್ಕಲ್ಲಿ ಅಡಿಗೆ ಕೋಣೆಯಲ್ಲಿ ನಿನ್ನನ್ನು ಹೊಂಡ ತೆಗೆದು ಹೂತು ಹಾಕುವೆ. ಹಂಗಾದ್ರೆ ನಮ್ಮ ಅಪ್ರಾಣಿಗೂ ನಿಂಗ್ ಮನೆ ಚಿಕ್ಕಕ್ಕಿಲ್ಲ ಬಿಡುಗ್ರು. ಅಯ್ಯೋ, ಮೊದಲು ಬಲಗಾಲು ಒಳಗಿಟ್ಟು ನಡೆ. ಓಹೋ, ಹಾರ್ಮೋನಿಯಂ ಪೆಟ್ಟಿ ನೋಡಿ ಭಿಕ್ಷೆ ಕಾಣ್ಕೊಂಡ್ಬಿಟ್ಯಾ? ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಆಶೀರ್ವಾದ. ಮನೆ ಬೇಕು ಅಂತ ಬಂದ್ರು? ಹೌದು. ಯಾವೂರು? ನಮ್ಮದು ಮಂಗಳೂರು. ಇವನು ಯಾರು, ನಿಮ್ ಮಗನೋ? ಹೌದು. ಅಲ್ಲ. ಏನೇ ಇದು? ಅವನ್ ನೋಡಿದ್ರೆ ಹೌದು ಅಂತಾನೆ, ನೀನ್ ನೋಡಿದ್ರೆ ಇಲ್ಲ ಅಂತ್ಯಾ? ಆರಂಭದಲ್ಲಿ ಅನುಮಾನ ಬರ್ತಾ ಇದೆಯಲ್ಲ? ಅಲ್ಲ ಸರ್, ಬ್ರಹ್ಮಚಾರಿ ಎಂದಿದ್ದಕ್ಕೆ ಯಾರು ಮನೆ ಕೊಡಲಿಲ್ಲ, ಅದಕ್ಕೆ ಹುಡುಗನಿಗೆ ಮಂಡೆ ಬಿಸಿಯಾಗಿ ಸುಳ್ಳು ಹೇಳಿದ. ಹೌದಪ್ಪ, ಬರೋವಾಗ ಎಲ್ರು ಬ್ರಹ್ಮಚಾರಿ ಆಗೇ ಬರ್ತಾರೆ, ಹೋಗ್ಬೇಕಾದ್ರೆ ಮನೆಯಲ್ಲಿರೋ ಹುಡುಗಿ ನೋಡ್ಕೊಂಡು ಹೋಗ್ಬಿಡ್ತಾರೆ, ಇನ್ನೂ ಏಮಾರಿದ್ರೆ ಹೆಂಡತಿನೇ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಈ ಮಂಗಳೂರು ಮಂಜುನಾಥ ಅಂದ್ರೆ ಯಾರು? ಆ ಪಾಂಡುರಂಗನ ಭಕ್ತ ಸರ್. ಇವನು ಅಂತ ಹೇಸಿಗೆ ಕೆಲಸ ಮಾಡುವವನಲ್ಲ, ಗೊತ್ತುಂಟು? ಅದ್ ಸರಿ, ನೀ ಬೆಂಗಳೂರು ಬಂದು ಎಷ್ಟು ದಿವಸ ಆಯ್ತು? ಬಂದ್ 12 ಗಂಟೆ ಆಯ್ತು, ಇನ್ನು ಒಂದ್ ತೊಟ್ ನೀರ್ ಕುಡ್ದಿಲ್ಲ. ಸದ್ಯ ಇವನ್ಗೊಂದ್ ಲೋಟ ನೀರ್ ತಂದ್ಕೊಡಮ್ಮ. ಹಂಗೆ ಅದಕ್ಕೆ ನಿಂಬೆಹಣ್ಣು ಸಕ್ಕರೆ ಹಾಕಮ್ಮ. ಇವನ್ಗೊಂದು ನೀರು ಕೊಡ್ಬೇಡಮ್ಮ. ಜಿಪ್ಪನ್ ನನ್ ಮಗ. ಅದ್ ಸರಿ, ನೀವ್ ಯಾವ ಕೆಲಸದಲ್ಲಿದ್ದೀರಿ? ನಾನು ಸಂಗೀತದಲ್ಲಿ ಒಬ್ಬ ಫೇಮಸ್ ವಿದ್ವಾನ್ ಸರ್. ನಮ್ಮ ಕನ್ನಡ ಚಿತ್ರರಂಗವನ್ನು ಜಗತ್ ಪ್ರಸಿದ್ಧಿ ಮಾಡಲು ಬಂದದ್ದು. ಅಲ್ಲಯ್ಯ, ಸರ್ಕಾರಿ ಕೆಲಸದಲ್ಲಿರೋರೇ ಸರಿಯಾಗಿ ಬಾಡಿಗೆ ಕೊಡಲ್ಲ. ನೀನು ಈ ಹಾರ್ಮೋನಿಯಂ ಪೆಟ್ಟಿ ನಂಬ್ಕೊಂಡಿದ್ದೀನಿ ಅಂತ್ಯ. ಮನೆ ಮನೆ ಮುಂದೆ ಬಾರಿಸಿದ್ರು ಒಂದು 5 ಪೈಸಾ 10 ಪೈಸಾ ಸಿಗ್ಬಹುದು. ಅಕ್ಕಿ ಬೆಳೆನೂ ಚಿಕ್ಬೋದು. ನೀನು ಹಾರ್ಮೋನಿಯಂ ಪೆಟ್ಟಿ ನಂಬ್ಕೊಂಡಿದ್ದೀನಿ ಅಂತ್ಯ. ನಿನ್ ನಂಬಿ ನಾನ್ ಮನೆ ಕೊಡಕ್ಕಾಗಲ್ಲ. ಇಲ್ಲ ಸರ್, ನಾನು ಒಂದು ಸಿನಿಮಾಕ್ಕೆ ಮ್ಯೂಸಿಕ್ ಬಾರಿಸಿದರೆ
ಸಾವಿರ ಸಾವಿರ ಸಂಪಾದನೆ ಆಗಲಿಕ್ಕೆ ಉಂಟು, ಗೊತ್ತುಂಟು. ಏ ನಿಲ್ಸ ನೋಡು, ನೀನ್ 1000ವೇ ಸಂಪಾದನೆ ಮಾಡ್ತೀಯೋ ಸಾಂಬಾರ್ಗೆ ಲಾಟ್ರಿ ಹೊಡಿತೀಯೋ ನನಗೆ ಗೊತ್ತಿಲ್ಲ. ತಿಂಗಳಿಗೆ 200 ರೂಪಾಯಿ ಬಾಡಿಗೆ ಕೊಡಬೇಕು. 1000 ರೂಪಾಯಿ ಅಡ್ವಾನ್ಸ್ ಈಗಲೇ ಕೊಡಬೇಕು. ಕೊಡ್ತೀಯಾ? ಹ 1,000ವಾ ಪಾಂಡುರಂಗ? ಹಂಗಾದ್ರೆ ನಾವೀಗ ಬರ್ತೀವಿ. ಏ ಸ್ವಲ್ಪ ಇರೋ ಸಾರ್, 500 ಸಾಕಲ್ಲವೋ? ನೋಡಯ್ಯ, 1000ಕ್ಕೊಂದು ಪೈಸಾ ಕಮ್ಮಿ ಆದ್ರೂ ನಾನು ಮನೆ ಕೊಡಲ್ಲ. ಇಷ್ಟ ಇದ್ರೆ ಕೊಡು, ಇಲ್ಲ ಜಾಗ ಖಾಲಿ ಮಾಡು. ಸಂಧ್ಯಾ, ಅವನ ನಿನ್ ಜಾಗ ನೀರ್ ಹಾಕಮ್ಮ. ಸಿಟ್ಟಾಗಬೇಡಿ ಸಾರು, ಯಾವುದಕ್ಕೂ ನಾನೊಮ್ಮೆ ಮನೆ ನೋಡಬೇಕಲ್ಲ. ಮನೆ ಖಾಲಿ ಇದೆ ಅಂತ ಬೋರ್ಡ್ ನೋಡಿದ್ಯಲ್ವ? ಮೊದಲು ಅಡ್ವಾನ್ಸ್ ಕೊಟ್ಟು ಮನೆ ಸೇರ್ಕೋ. ಇದು ಬೆಂಗಳೂರು. ಏನ್ರಿ ಇನ್ನು ತಿಂಡಿನ ಕೊಟ್ಟಿಲ್ಲ, ಆಗ್ಲೇ ಬಿಲ್ ಕೊಡ್ತೀರಲ್ರಿ? ಇದು ಭಯಂಕರ ಅನ್ಯಾಯ ಸರ್. ನೋಡು, ನ್ಯಾಯ ಅನ್ಯಾಯ ನನಗೆ ಹೇಳ್ಬೇಡ. ಕೇಳಿದಷ್ಟು ಹಣ ಕೊಡು, ಇಲ್ಲ ಜಾಗ ಬಿಡು. ಸ್ವಲ್ಪ ಇರಿ ಸರ್, ಹಿಡಿದುಕೋ ಗುಬ್ಬಿ. ಸರ್, ಇಲ್ಲಿ ಬಾತ್ರೂಮ್ ಎಲ್ಲಿ ಉಂಟು? ಅಲ್ಲಿದೆ. ಯಾಕೆ? 1 ನಿಮಿಷ, ಅರ್ಜೆಂಟ್ ಬಂದು ಬಿಡುತ್ತೇನೆ. ನಿಂತ್ಕೊಳ್ಳಯ್ಯ. ಹ? ಅಡ್ವಾನ್ಸ್ ಕೊಡದೆ ಹೆಂಗೆ ಆ ಬಾತ್ರೂಮ್ ಹೋಗ್ತ್ಯಾ? ಅದನ್ನು ತರಲಿಕ್ಕೆ ಹೋಗುತ್ತಿರುವುದು ಸರ್. ಆ? ಏನಿದು? ನನ್ನ ಮನೆ ಬಾತ್ರೂಮ್ ಹೋಗಿ ನನಗೆ ಅಡ್ವಾನ್ಸ್ ಅನ್ನು ಕೊಡ್ತಾನಂತೆ. ಯಾವನೇ ಅವನು? ಅದಂಗಲ್ಲ ತಾತ, ಕಾಸಿನ ವಿಚಾರದಾಗೆ ನಮ್ ಗುರು ಬಲು ಸಾರು. ಬೆಂಗಳೂರಿನಾಗ ಪಿಕ್ ಪಾಕೆಟ್ ಜಾಸ್ತಿ ಅಂತ ಅವ್ರಮ್ಮ ಹೇಳಿದಕ್ಕೆ ಕಾಸನ್ನೆಲ್ಲ ಗಂಟ್ ಕಟ್ಕೊಂಡು ಉರ್ದಾರದಲ್ಲಿ ಇಟ್ಕೊಂಡವ್ರೆ. ಸಖತ್ ಬುಕ್ಕಲ್ ನನ್ ಮಗ ಸರ್. ಒಂದ್ ಜಮಾನ್ದಾಗೆ ನಾನು 1000 ರೂಪಾಯಿ ನೋಟನ್ನ ಇಂಜಿನ್ ದೇಬ್ನಾಗ ಇಟ್ಕೊಂಡು KSRTC ಬಸ್ಸಲ್ಲಿ ಹೋಯ್ತಿದ್ದೆ. ಈ ಡಬ್ಬಿ ಛತ್ರಿ ನೋಡಿದ್ರೆ ಗೊತ್ತಾಗತ್ತೆ ನೀವು ಓಡಾಡಿರ್ತೀಯ. ಬಂದ್ರು ಸರ್. ಎಣಿಸಿಕೊಳ್ಳಿ, ಕರೆಕ್ಟ್ ಆಗಿ 1,000 ಉಂಟು, ಒಂದಲ್ಲ ಎರಡಲ್ಲ. ಓಹೋ, ಬೆಳೆಯ ಪಂಚನ. ಇವನು ಯಾವನೇ ಅವನು? ನೋಟ್ನ ಒಳ್ಳೆ ಚಾಪೆ ಸುತ್ತಂಗ್ ಸುತ್ತಿಟ್ಟವನೆ. ಮಗಳೇ ಮೀನಾಕ್ಷಿ, ಏನಪ್ಪಾ? ತಗೊಮ್ಮ, ಈ ದುಡ್ಡನ್ನ ಕಬ್ಬಣದ ಪೆಟ್ಟಿಗೆಲಿಟ್ಟು ಬೀಗ ಹಾಕಿಡು. ಈ ಮನೇಲಿ ಇನ್ನು ಮುಂದೆ ಕಳ್ಳರ ಕಾಟ ಜಾಸ್ತಿ ಆಗಬಹುದು, ಹುಷಾರು. ಇನ್ನು ನಿಶ್ಚಿಂತೆಯಿಂದ ನಾವು ಮನೆ ನೋಡಬಹುದಲ್ಲ. ನೋಡು ನೋಡು, ಮನೆ ನೋಡಿದ್ಮೇಲೆ ನೀನೇ ಇನ್ನೂ 100 ರೂಪಾಯಿ ಜಾಸ್ತಿ ಕೊಡ್ತೀಯ. ಅಷ್ಟು ಚಂದ ಉಂಟು ನನ್ನ ಮನೆ. ಅಗೋ, ಅಲ್ಲಿ ಕಾಣ್ತಾ ಇದೆ ನೋಡು, ಅದೇ ನಿನ್ನ ಮಾಡಿ ಮನೆ. ಗಾಳಿ ಬೆಳಕಿಗೆ ಏನು ಕೊರತೆ ಇಲ್ಲ. ಪಾಂಡುರಂಗ, ಈ ಮನೆಗೆ ಮೆಟ್ಟಲಲ್ಲಿ? ಮೆಟ್ಲಿಲ್ಲ. ಮೆಟ್ಟಲಿಲ್ಲವೋ? ನಾವೇನು ಹಾರಿಕೊಂಡು ಮೇಲೆ ಹೋಗುವುದು? ನೀನು ಹಾರೋದು ಬೇಡ, ಬೀಳೋದು ಬೇಡ. ಸಂಧ್ಯಾ, ಏನ್ ತಾತ? ಆ ಮೊಬೈಲ್ ಮೆಟ್ಲು ಹಾಕಮ್ಮ. ಸರಿ. ಮೆಟ್ಟಲುಗಳನ್ನು ತರುವುದ? ಏನಯ್ಯ, ಹೇಳಿದಲ್ಲ ಜ್ಞಾಪಕ ಇದೆ ತಾನೇ? 10 ಗಂಟೆ ಮೇಲೆ ಈ ಮನೆ ಒಳಗೆ ಬರ್ಕೊಡುದು. ಗೇಟ್ ಹಾರಿ ಬರೋಕೆ ಏನಾರು ಪ್ರಯತ್ನ ಮಾಡದೆ ಕಾಲು ಮುರಿದು ಹಾಕ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ವಯಸ್ಸು ಹುಡುಗಿರೋ ಮನೆ ಇದು. ಬಾಲಾಗಲ ಏನಾರು ಬಿಚ್ಚದೆ ಈ ಡಬ್ಬಕ್ಕಾಗಿರೋ ಚರ್ಮ ಹಾಕಿದ್ದೀನಿ, ಮೈ ಚರ್ಮ ಇಲ್ಲ ಇಲ್ಲ ಹಾಕ್ಬಿಟ್ಟು. ಇಲ್ಲ. ತಮ್ಮ ಹೆಸರು? ಗಡಿಗೆ ರಂಗಯ್ಯ. ಗಡಿಗೆ ರಂಗಯ್ಯನವರೇ, ಈ ಇಡೀ ಇಂಡಿಯಾದಲ್ಲಿ ಹ. ಅಪ್ಪಿತಪ್ಪಿ ಒಬ್ಬನೇ ಒಬ್ಬ ಒಳ್ಳೆಯವನಂತಿದ್ದರೆ ಹ. ಅದು ಈ ಮಂಗಳೂರು ಮಂಜುನಾಥ ಮಾತ್ರ ಆಗಿರ್ಲಿಕ್ಕೆ ಸಾಧ್ಯ, ಗೊತ್ತುಂಟೋ? ಬಾಡಿಗೆ ಡೇಟ್ ಬರಲಿ, ಒಳ್ಳೆತನ ಗೊತ್ತಾಗತ್ತೆ. ಅಮ್ಮ ಸಂಧ್ಯಾ, ಬಾಗಿಲು ತೆಗೆದು ಸ್ವಲ್ಪ ಗುಡ್ಸಮ್ಮ. ಹಂಗೆ ನೀರಾಗಿ ಸಾರಿಸ್ಬಿಡಮ್ಮ. ಆ? ಹಾಗೆ ಬಾರಮ್ಮ, ಇವರೇ ಗುಡಿಸಿ ಸಾರಿಸ್ಕೊಳ್ಳಿ. ಏಯ್ ಬಿಡೇ ಆ ಪಂಚನ. ಮಾತ್ರ ಪಂಚ ಎತ್ಕೊಂಡ್ಬಿಡ್ತಾನೆ. ಹಾ, ನಿಧಾನಕ್ಕೆ ನೋಡ್ಕೊಂಡ್ ಬನ್ನಿ. ಆಯ್ತು ಆಯ್ತು, ನನಗೆ ಹತ್ತಿ ಹತ್ತಿ ಅಭ್ಯಾಸ ಉಂಟು. ಅರಮನೆ ಇದ್ದಾಗಿದೆ. ಬೆಂಗಳೂರಲ್ಲಿ ಹೇರ್ ಪಿನ್ನೆ ಬೀಗದ ಕೈಯೋ? ನೀವ್ ಬೇಕಾದ್ರೆ ಬೇರೆ ಬೀಗ ತಗೊಳ್ಳಿ. ಯಾರು ಇವ್ರಾ? ಸುಮ್ಕೆ ಹೇರ್ ಪಿನ್ ಕೊಟ್ಟೋಗಿ. ನನ್ ತಲೆಲೇ ಇರುತ್ತೆ, ಬೇಕಾದ್ರೆ ಕೇಳಿ. ಪಿನ್ನು ಪಿನ್ನು ಪಿನ್ನು. ಅಯ್ಯೋ ತಾಯಿ, ಕೊಟ್ಬಿಡಿ, ಇಲ್ಲಾಂದ್ರೆ ಇಲ್ಲೇ ಪಿರಾಣ ಬಿಟ್ಬಿಡ್ತಾರೆ. ಅಯ್ಯೋ ನಿನಗೆ ಅಯ್ಯೋ, ತಿಂದು ತಿಂದು ಮೈ ಕೊಬ್ಬು ಹಿಡಿದಿದೆ. ಅಯ್ಯೋ ಪ್ರಾಣ ಅಮ್ಮ, ತೆಗೆದು ತಾಯಿ, ನಿನ್ನ- ತಾಯಿ, ಅಮ್ಮ. ಪಾಂಡುರಂಗ, ನಾನು ನಿನ್ನನ್ನೇ ನಂಬಿ ಮಂಗಳೂರಿಂದ ಬೆಂಗಳೂರಿಗೆ ಬಂದಿರುವುದು. ನನ್ನನ್ನು ಏಕ್ದಮ್ ಹಂಸಲೇಖ ತರ ಮಾಡು ಮಾರಾಯ. ಗೋಪಿ, ಏನ್ ಗುರು? ನೀನು ಹೊರಗೆ ಹೋಗಿ ಶಕುನ ಸರಿ ಉಂಟ ನೋಡಿಕೊಂಡು ಬಾ. ಅಬ್ಬಾ, ಎಂತದಿದು ಸೌಂಡು ಗೋಪಿ? ಅದಾ ಸಂಕ ಅವತಾರ್ ಗುರು. ಸಕ್ಕ ಸುಪ್ಸಕ್ನ ನಿಂಗೆ. ಹಾಗಾದ್ರೆ ನನಗಿವತ್ತೊಂದು ಫಿಲ್ಮ್ ಬುಕ್ ಆಗುವುದು ಗ್ಯಾರಂಟಿ. ನಡಿ ಗೋಪಿ, ಬೀಗವನ್ನು 2 ಸಾರಿ ಜಗ್ಗಿ ಜಗ್ಗಿ ನೋಡು. ಬೆಂಗಳೂರಲ್ಲಿ ಕಳ್ಳರ ಕಾಟ ಭಯಂಕರ ಉಂಟು. ಏನ್ ಲಕ್ಷ ಇಟ್ಬಿಟ್ಟವ್ನೆ.
ಎಂತದಿದು ಅಪಶಕುನ? ಏ ಗೋಪಿ, ಶುಭ ಶಕುನ ಅಂದಿಯಲ್ಲ, ಅಲ್ಲಿ ನೋಡು. ಮೀನು ಗುರು. ಕೊಳಕ ಮೀನಂತೆ ಮೀನು. ಆ ಹುಡುಗಿಗೆ ಹೇಳು ದಾರಿಯಿಂದ ಆ ಕೊಳಕ ಮೀನನ್ನು ತೆಗೆದುಕೊಂಡು ಒಳಗೆ ಹೋಗಲಿಕ್ಕೆ. ಹೋಗು. ಕರ್ಮ ಕರ್ಮ. ಮೌ ನಮ್ ಗುರು ಕೇಳಿಕ್ ಬತ್ತಾವ್ರೆ. ಈ ಮೀನು ಕಚಡನೆಲ್ಲ ಎತ್ಕೊಂಡು ಒಳಿಕ್ ಹೋಗು. ಕ್ವಿಕ್ ಕ್ವಿಕ್. ಏನ್ ಆಟ ಆಡ್ತಾ ಇದೀಯಾ? ನಿಮ್ ಗುರುಗ್ ಹೋಗಿ ಹೇಳು, ಅವ್ರಿಗೆ ಬಾಡಿಗೆ ಕೊಟ್ಟಿರೋದು ಮಾಡಿ ಮೇಲ್ ಮಾತ್ರ. ಇದು ನಮ್ಮನೆ, ಇಲ್ಲಿ ನಾವ್ ಏನ್ ಬೇಕಾದ್ರೂ ಮಾಡ್ಕೋತೀವಿ. ಹಾಗಂತ ಹೋಗಿ ಹೇಳು. ಸಾರಿ ಮೇಡಮ್, ನನಗೇನೋ ಮೀನ್ ತಿನ್ನಕ್ ಇಷ್ಟ. ಆದ್ರೆ ನಮ್ ಗುರು ಬಿರಾಮನ್ರು, ಅವ್ರಿಗೆ ಈ ಮೀನೆಲ್ಲ ಇಡ್ಸಕ್ಕಿಲ್ಲ. ಓಹೋ, ಅವ್ರಿಗೆ ಹಿಡ್ಸಲ್ಲ ಅಂತ ನಾವು ಮೀನ್ ತಿನ್ನೋದ್ ಬಿಡ್ಬೇಕಾ? ಅವ್ರಿಗೆ ಹೇಳು, ನಾಳೆಯಿಂದ ಮೀನ್ ಸಾರ್ ಮಾಡ್ಕೊಡ್ತೀನಿ, ಅಭ್ಯಾಸ ಮಾಡ್ಕೊಳ್ಳಿ. ಏನೇ ಅವ್ರು ಬ್ರಾಹ್ಮಣರು ಅಂತ ಹೇಳ್ತಾ ಇಲ್ವಾ? ಸುಮ್ನೆ ಯಾಕೆ ಜಗಳಕ್ಕೆ ಹೋಗ್ತೀಯಾ? ಅವ್ರು ಹೋಗೋವರೆಗೆ ಹೋಯ್ದಿರಲ್ಲ, ಆಚೆ ಎತ್ಕೊಂಡು ಹೋಗು. ಸುಮ್ನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗ್ತಾಳೆ. ಗುರು, ಆ ಹುಡ್ಗಿಗ್ ಸಖತ್ತಾಗಿ ಬೆಂಡೆತ್ತಿದೀನಿ. ರೋಡ್ ಕ್ಲೀನ್ ಆಗೈತೆ, ನೀವು ಧೈರ್ಯವಾಗಿ ಬನ್ನಿ. ಕರ್ಮ ಕರ್ಮ. ಅಕ್ಕೋ ಅಕ್ಕೋ, ತಿಂಗಳು 200 ರೂಪಾಯಿ ಬಾಡಿಗೆ ಕೊಡೋರು ಬಂದಿದೀವಿ, ಬಾಗಿಲು ತೆಗೀರಿ. ಅಕ್ಕೋ ಅಕ್ಕೋ ಅಕ್ಕೋ. ಏನ್ ಬೇಕಿತ್ತು? ಒಳಗೆ ಹೋಗಬೇಕಿತ್ತು. ಈ ಗಂಟೆ ಎಷ್ಟು? 10 ಗಂಟೆ 42 ನಿಮಿಷ 25 ಸೆಕೆಂಡು. ಹ. ಬೆಳಿಗ್ಗೆ ಮನೆ ಕೊಡ್ಬೇಕಾದ್ರೆ ಏನ್ ಕಂಡೀಷನ್ ಹಾಕಿದ್ವಿ? ಏನದು ಕಂಡೀಷನ್? ಅದು ಏನದು ಕಂಡೀಷನ್? ರಾತ್ರಿ 10 ಗಂಟೆ ಮೇಲ್ ಬಂದ್ರೆ ಬಾಗಲ್ ತೆಗಿಯೋಲ್ಲ ಅಂತ ಹೇಳಿದ್ವಾ ಇಲ್ವಾ? ತಪ್ಪಾಯ್ತು ಅಂತ ಹೇಳಿ ಬ್ಯಾಗ, ನಂಗೆ ನಿದ್ದೆ ಬರ್ತಾ ಇದೆ. ನಮ್ಮದು ತಪ್ಪಾಯ್ತು, ಗಡಿಬಿಡಿಯಲ್ಲಿ ಮರೆತು ಹೋಯ್ತು. ಮರ್ತು ಹೋಯ್ತಾ? ಹಾಗಾದ್ರೆ ಇವತ್ತು ಇಲ್ಲೇ ಮಲ್ಕೊಳ್ಳಿ, ನಾಳೆಯಿಂದ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಸರಿ. ಹಾಗೆ ದಿಂಬು ಹಾಸಿಗೆ ಬೆಡ್ಶೀಟು, ಸೊಳ್ಳೆ ಬರ್ದೇನು ತಗೊಂಬನ್ನಿ. ಆ ಕಲ್ ಬೆಂಚ್ ಮೇಲೆ ಮಲ್ಕೊಳ್ಳಿ. ಇಲ್ಲ ಇಲ್ಲ, ನಾಳೆಯಿಂದ ಸರಿಯಾದ ಟೈಮಿಗೆ ಬರುತ್ತೇವೆ, ಆಯ್ತಲ್ಲ? ಸರಿ, ಇದೇ ಲಾಸ್ಟ್ ವಾರ್ನಿಂಗ್. ನಾಳೆಯಿಂದ 10 ಗಂಟೆ ಒಳಗ್ ಬರ್ಬೇಕು. ಏನು? ಸರಿ. ಏನ್ರಿ ಹುಬ್ಬು ಗಂಟೆ ಹಾಕೊಂಡು ಉತ್ತರ ಕೊಡ್ತೀರಲ್ಲ? ಸರಿ. ಇದಕ್ಕಿಂತ ಮೊದಲ್ ಮೂತಿನೇ ಪರವಾಗಿಲ್ಲ. ಹ? ಸರಿ, ಹೋಗ್ ಮಲ್ಕೊಳ್ಳಿ. ಆಯ್ತು ಆಯ್ತು. ಏನ್ರಿ ಇದು? ಪಂಚೆ ಪಂಚೆ ಗೊತ್ತಿದೆ, ಅದನ್ನ ಕೆಳಗ್ ಬಿಡ್ರಿ. ನಡಿ.